ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ವೆಯ್ಟ್ ಲಾಸ್ ಜರ್ನಿ 5ನೇ ದಿನದ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ವೆಯ್ಟ್ ಚೆಕ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಡೈಲಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಹಾಗಾಗಿ ನಾನು ಅನ್ಕೊಂಡೆ ಈ ಜರ್ನಿ ಫುಲ್ ಕಂಪ್ಲೀಟ್ ಆಗಿದ್ದು 7 ಡೇಸ್ ಆದ್ಮೇಲೆ 8ನೇ ದಿನ ನಾನು ಈ ಒಂದು ವೆಯ್ಟ್ ಲಾಸ್ ನ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಇವತ್ತು ನಾನು ಯಾವುದೇ ರೀತಿ ವೆಯ್ಟ್ ನ ಚೆಕ್ ಮಾಡ್ಕೊಂಡಿಲ್ಲ. ಇವಾಗ ಬೆಳಗಿನ ಎಂಟಿ ಸ್ಟಮಕ್ ಡ್ರಿಂಕಿಗೆ ಅಂದ್ಬಿಟ್ಟು ಒಂದು ಟೀ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ನಾನ್ ವೆಜ್ ಊಟ ಎಲ್ಲ ಫಂಕ್ಷನ್ ಊಟ ಮಾಡಿದ್ದೆ ಅಲ್ವಾ, ಸೊ ಹಂಗಾಗಿ ಜಾಸ್ತಿ ಕ್ಯಾಲೋರಿ ನಮ್ಮ ಬಾಡಿ ಒಳಗಡೆ ಸೇರಿರುತ್ತೆ. ಸೊ ಅದು ಎಕ್ಸ್ಟ್ರಾ ಕ್ಯಾಲೋರಿಗಳು ಏನೇನಿದೆ ಅದೆಲ್ಲ ಸ್ವಲ್ಪ ಬರ್ನ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಟೀನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ 1 ಸ್ಪೂನ್ ಆಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ಗಿನ್ನ ಕಡಿಮೆ ಅಂದರೆ ಒಂದು 2 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ತುರಿದಿಟ್ಕೊಂಡಿರೋ ಶುಂಠಿ, ಅರ್ಧ ಸ್ಪೂನಷ್ಟು ಜೀರಾ, ಅರಿಶಿನ ಮತ್ತು 1-2 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್, ಕರಿಬೇವು, ಇದನ್ನು ಈ ಕಡ್ಡಿ ಮತ್ತು ಎಲ್ಲನೂ ಹಾಕಿ ಕುದಿಸ್ಕೊಳ್ತೀನಿ. ಇಷ್ಟನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದನ್ನ ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಂಡ್ರೆ ಈ ಒಂದು ಜ್ಯೂಸ್ ರೆಡಿ ಆಗುತ್ತೆ. ಇದೊಂದು ಎಫೆಕ್ಟಿವ್ ಬೆಳ್ಳಿ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಹೊಟ್ಟೆಯ ಬೊಜ್ಜನ್ನ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇಲ್ಲಿ ನಾವು ಬಳಸ್ಕೊಂಡಿರೋ ಜೀರಿಗೆ ಮತ್ತೆ ಶುಂಠಿ ನಮ್ಮ ವೆಯ್ಟ್ ಲಾಸ್ಗೆ ಒಂದೊಳ್ಳೆ ರೆಮಿಡಿ. ಮತ್ತೆ ಕರಿಬೇವು ನಮ್ಮ ಬಾಡಿಲಿರೋ ಫ್ಯಾಟ್ ನ ಕರಗಿಸಿ ಜೊತೆಗೆ ನಮ್ಮ ಬಾಡಿ ಹೆಲ್ದಿಯಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಲೆವೆಲ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಇದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಿ ನಮ್ಮ ಬಾಡಿಲಿರೋ ಹಾರ್ಮ್ಫುಲ್ ಟಾಕ್ಸಿನ್ಸ್ ನ ಹೊರ ಹಾಕುತ್ತೆ. ಮತ್ತೆ ಇದು ನಮ್ಮ ಡೈಜೆಷನ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ಅರಿಶಿನನು ಅಷ್ಟೇ ಒಂದು ಆಯುರ್ವೇದಿಕ್ ರೆಮಿಡಿ ಆಗಿ ನಮ್ಮ ಬೆಳ್ಳಿ ಫ್ಯಾಟ್ ನ ಮತ್ತೆ ನಮ್ಮ ವೆಯ್ಟ್ ನ ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೊಂದು 100% ನ್ಯಾಚುರಲ್ ಆಯುರ್ವೇದಿಕ್ ಫ್ಯಾಟ್ ಬರ್ನರ್ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾವು ಹಿಂದಿನ ದಿನ ಏನಾದ್ರೂ ಚೀಟ್ ಮೀಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಈ ಟೀನ ಕುಡಿಯೋದ್ರಿಂದ ಎಕ್ಸ್ಟ್ರಾ ಕ್ಯಾಲೋರೀಸ್ ಎಲ್ಲ ಬರ್ನ್ ಆಗಿ ನಮ್ಮ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನ ಕುಡ್ದಿದ್ದಾದ್ಮೇಲೆ 1 ಅವರ್ ಅಥವಾ 2 ಅವರ್ ನಮ್ಮ ಬ್ರೇಕ್ಫಾಸ್ಟ್ ಗೆ ನಾವು ಗ್ಯಾಪ್ ಕೊಡ್ಬೇಕಾಗತ್ತೆ. ಇದೊಂದೇ ವೆಯ್ಟ್ ಲಾಸ್ ಡ್ರಿಂಕ್ ನ ನಾವು ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮ್ಮ ಬೆಳ್ಳಿ ಫ್ಯಾಟ್ ಮತ್ತೆ ನಮ್ಮ ವೆಯ್ಟ್ ಲಾಸ್ ಅಲ್ಲಿ ನಾವು ಬೇಗನೆ ರಿಸಲ್ಟ್ ನ ನೋಡ್ಬೋದು. ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಒಂದು 7 ಗಂಟೆ ಹಂಗೆ ನಾನು ಈ ಡ್ರಿಂಕ್ ನ ಕುಡಿದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಿದ್ದೀನಿ. ಇವತ್ತು ತಿಂಡಿಗೆ ಮನೆಯಲ್ಲಿ ಎಲ್ಲಾರ್ಗು ಅಂದ್ಬಿಟ್ಟು ತರಕಾರಿಗಳನ್ನ ಹಾಕಿ ಜೊತೆಗೆ ಮೊಳಕೆ ಬಸಿರೋ ಕಡಲೆಕಾಳು ಕೂಡ ಇತ್ತು, ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಟೇಸ್ಟಿ ಆಗಿರುವಂತಹ ಪಲಾವ್ನ ನಾನು ಮಾಡಿದೆ. ಆದ್ರೆ ನನಗೆ ಬೆಳಿಗ್ಗೆನೆ ರೈಸ್ ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಿನ್ನೆ ನಾನ್ ವೆಜ್ ಎಲ್ಲ ತಿಂದಿರೋದ್ರಿಂದ ಇವತ್ತಿನ ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಲಿಕ್ವಿಡ್ ಐಟಮ್ ಅಲ್ಲಿ ತಗೊಳ್ಬೇಕಿತ್ತು. ಅಂದ್ರೆ ಸ್ಮೂದಿ ಆಗಿರ್ಬೋದು, ಇಲ್ಲ ರಾಗಿ ಮಾಲ್ಟ್ ಆಗಿರ್ಬೋದು, ಈ ತರ ರಾಗಿ ಅಂಬ್ಲಿ, ಈ ತರ ಯಾವ್ದಾದ್ರು ಒಂದು ಲಿಕ್ವಿಡ್ ಐಟಮ್ ಅಲ್ಲಿ ನಾನು ನನ್ನ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಪಲಾವ್ನ ತಿನ್ಲಿಲ್ಲ. ಪಲಾವ್ನ ಮಧ್ಯಾಹ್ನ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರಾಗಿ ಅಂಬ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಇದನ್ನ ಫುಲ್ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ಅಷ್ಟು ಗಟ್ಟಿ ಮಜ್ಜಿಗೆನ ಹಾಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಗಟ್ಟಿಯಾಗಿದೆ, ಇದು ಫುಲ್ ತೆಳು ಮಾಡ್ಕೊಂಡಿಲ್ಲ. ಈ ಮಜ್ಜಿಗೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಏನು ರಾಗಿ ಅಂಬ್ಲಿ ಮತ್ತೆ ಈ ಮಜ್ಜಿಗೆ ಎರಡು ಒಂದಕ್ಕೊಂದು ಬೆರಿಬೇಕು. ಹಂಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರಾಗಿ ಅಂಬ್ಲಿನ ಹೆಂಗ್ ಮಾಡ್ಕೊಳ್ಳೋದು ಅಂತಂದ್ರೆ ಒಂದು ಪಾತ್ರೆಗೆ ಸ್ವಲ್ಪ ನೀರ್ನ ಹಾಕೊಂಡು, ಅಂದ್ರೆ ನಿಮ್ಗೆ ಗಂಜಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರ್ನ ಹಾಕೊಂಡು ಸ್ವಲ್ಪ ರಾಗಿ ಹಿಟ್ಟನ್ನ 1-2-3 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಕುದಿಸ್ಕೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಗೆ ಯಾವ ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ ಅಲ್ಲಿ ಮಾಡ್ಕೊಳ್ಬೋದು. ಮಜ್ಜಿಗೆ ಹಾಕದೆ ಕೂಡ ಮಾಡ್ಕೊಳ್ಬೋದು, ಮಜ್ಜಿಗೆ ಹಾಕೊಂಡು ಕೂಡ ಮಾಡ್ಕೊಳ್ಬೋದು. ಆದ್ರೆ ಈ ಬೇಸಿಗೆಯಲ್ಲಿ ಮಜ್ಜಿಗೆ ಹಾಕೊಂಡು ಈ ರಾಗಿ ಅಂಬ್ಲಿನ ಕುಡಿಯೋದ್ರಿಂದ ನಮ್ಮ ಬಾಡಿನ ಇದು ತಂಪಾಗಿ ಇರಿಸುತ್ತೆ. ರಾಗಿಯಿಂದ ನಮ್ಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ಸಿಗೋದ್ರಿಂದ ಇದು ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಡಯಾಬಿಟಿಸ್ ಇರೋರ್ಗು ಕೂಡ ಇದೊಂದು ಒಳ್ಳೆ ಉತ್ತಮ ಆಹಾರ. ಅವರ ಒಂದು ಫುಡ್ ರೂಟೀನ್ ಅಲ್ಲಿ ಇದನ್ನ ಆಡ್ ಮಾಡ್ಕೊಳ್ಬಹುದು. ಮತ್ತೆ ವೆಯ್ಟ್ ಲಾಸ್ ಮಾಡ್ತಿರೋ ನಾವುಗಳು ಕೂಡ ಇದನ್ನ ನಮ್ಮ ಒಂದು ಫುಡ್ ರೂಟೀನ್ ಅಲ್ಲಿ ಯಾವ್ದಾದ್ರು ಒನ್ ಟೈಮ್ ಇದನ್ನ ನಾವು ಆಡ್ ಮಾಡ್ಕೊಂಡ್ರೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ರಾಗಿ ಅಂಬ್ಲಿ ಕೂಡ ಒಂದು ಲೋ ಕ್ಯಾಲೋರಿ ಫುಡ್ ಆಗಿರೋದ್ರಿಂದ ನಾವು ನಿನ್ನೆ ಏನು ನಾನ್ ವೆಜ್ ಊಟ ಫಂಕ್ಷನ್ ಊಟ ಮಾಡಿದೆ ಅದನ್ನ ನಾವು ಇದರಿಂದ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಇದನ್ನ 1 ಗ್ಲಾಸ್ ಇಲ್ಲ 2 ಗ್ಲಾಸ್ ಬೇಕಾದ್ರೆ ಕುಡಿದು ನಮ್ಮ ಬ್ರೇಕ್ಫಾಸ್ಟ್ ನಾವು ಮುಗಿಸ್ಕೊಳ್ಬಹುದು. ನಾನು ಇದನ್ನ ಒಂದು 9 ಗಂಟೆ ಹಂಗೆ ಕುಡಿದ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ನಾನು ಮುಗಿಸ್ಕೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ನಾನು ಏನು ಮಾಡ್ಕೊಳಕ್ ಹೋಗ್ಲಿಲ್ಲ.
ಇವಾಗ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ 1 ಬೌಲ್ ಆಗೋಷ್ಟು ಬೆಳಗ್ಗೆ ಮಾಡಿದ ಪಲಾವನ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದರಲ್ಲಿ ಕಡಲೆಕಾಳನ್ನ ಮೊಳಕೆ ಬರ್ಸಿರೋ ಕಡಲೆಕಾಳಿದೆ ಮತ್ತು ಜಾಸ್ತಿ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆ ಹಸಿ ತರಕಾರಿಗಳು, ಕ್ಯಾರೆಟು, ಮತ್ತು ಇವತ್ತು ಸ್ವಲ್ಪ ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಮೂಲಂಗಿನ ತೊಗೊಂಡಿದ್ದೀನಿ. ನಾನು ಇವತ್ತು ಬೆಳಿಗ್ಗೆ ಅದು ಏನು ರಾಗಿ ಅಂಬಲಿ ಮಾಡ್ಕೊಂಡಿದ್ದೆ ಅದನ್ನು 1.5 ಗ್ಲಾಸಷ್ಟು ನಾನು ಕುಡಿದಿದ್ದೀನಿ. ಅದಾದಮೇಲೆ ಇವಾಗ ಟೈಮ್ ಬಂದು 12:45 ಆಗ್ತಾಯಿದೆ. ಇವಾಗ ಹೊಟ್ಟೆ ಹಸಿವಾಗ್ತಿತ್ತು, ಹಂಗಾಗಿ ಬೆಳಿಗ್ಗೆದೇ ಪಲಾವ್ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ ಎಲ್ಲರಿಗೂ. ಅದೇ ಪಲಾವ್ನ ನಾನಿವಾಗ ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಮೂಲಂಗಿ ಮತ್ತು ಇವತ್ತು ಬೀಟ್ರೂಟ್ನ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು, ಇದಿಷ್ಟು ಹಸಿ ತರಕಾರಿಗಳ ಜೊತೆ ಒಂದು ಚಿಕ್ಕ ಬೌಲ್ ಪಲಾವ್ನ ನಾನಿವತ್ತು ತಿಂತಾಯಿದ್ದೀನಿ. ಈ ಪಲಾವಲ್ಲಿ ನೋಡ್ತಿರ್ಬೋದು ಮೊಳಕೆ ಬರ್ಸಿರೋ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ನನ್ನ ಮಧ್ಯಾಹ್ನದ ಊಟ. ಸೊ ನಾವಿಲ್ಲಿ ರೈಸ್ನು ಕೂಡ ತಿಂದ್ಕೊಂಡು ನಾವು ನಮ್ಮ ವೆಯ್ಟ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು. ಒನ್ ಟೈಮ್ ಈಗೇನಾದ್ರು ಮಾಡ್ಕೊಳಕ್ಕಾಗಲಿಲ್ಲ, ಮಧ್ಯಾಹ್ನ ನಮಗೆ ಅಂತಲೇ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳಕ್ಕಾಗಿಲ್ಲ ಅಂದಾಗ ಮನೆಯವ್ರಿಗೇ ಏನು ಮಾಡಿರ್ತೀವೋ ಅದನ್ನು ನಾವು ಮಧ್ಯಾಹ್ನಕ್ಕೆ ಈ ರೀತಿ ತೊಗೊಳ್ಬೋದು. ನಾನು ಇದನ್ನು ತಿಂದಿದ್ದಾದಮೇಲೆ ರಾತ್ರಿವರೆಗೂ ನಾನು ಏನು ತಿನ್ನೋದಕ್ಕೆ ಹೋಗಲಿಲ್ಲ. ಇವಾಗ ರೈಸ್ ತಿಂದಿರೋದ್ರಿಂದ ಅದೇ ಹೊಟ್ಟೆ ತುಂಬ್ದಂಗಿತ್ತು. ನೀವು ಬೇಕಾದ್ರೆ ಸಂಜೆ ಸ್ನ್ಯಾಕ್ ಏನಾದರೂ ಮಾಡ್ಕೊಳ್ಬೋದು. ಮತ್ತು ರಾತ್ರಿ ಊಟಕ್ಕೆ ನಾನಿಲ್ಲಿ ಒಂದು ಮುದ್ದೆ, ಸ್ವಲ್ಪ ಹೀರೆಕಾಯಿ ಪಲ್ಯ, ಜೊತೆಗೆ ಬೆಂಡೆಕಾಯಿ ಸಾಂಬಾರ್, ಒಂದು 4-5 ಪೀಸಷ್ಟು ಸೌತೆಕಾಯಿ ಜೊತೆ ನನ್ನ ರಾತ್ರಿ ಊಟನ ಮುಗಿಸ್ಕೊಂಡಿದ್ದೀನಿ. ಇದಿಷ್ಟು ನನ್ನ 5ನೇ ದಿನದ ಫುಡ್ ರೂಟೀನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋಯಿಂದ ಹೆಲ್ಪ್ ಆಗ್ಬೋದು. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.